ನಮಸ್ತೆ. ಇವತ್ತು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಬೆಳಿಗ್ಗೆ, ಯಾಕಂದರೆ ಟೈಮ್ ಇರಲಿಲ್ಲ. 6:30ಗೆ ನಾನು ಆಫೀಸ್ಗೆ ಬಂದೆ. ವರ್ಕ್ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೊಂದು 4 ಗಂಟೆ ನಂದು ಡ್ಯೂಟಿ ಆಗುತ್ತೆ. ಇವತ್ತಿಂದು ವಿಶೇಷ ಏನಂದರೆ, ಅಪರೂಪದ ನಮ್ಮ ಉತ್ತರ ಕರ್ನಾಟಕದ ಕಚ್ಚಡ ಯೂಟ್ಯೂಬರ್ ಚಕ್ರವರ್ತಿ ನನಗೆ ಕಾಲ್ ಮಾಡಿದ್ದ ಬೆಳಿಗ್ಗೆ. ಅವನಿಗೆ ಡಿ ಗ್ಯಾಂಗಿನವರ ನಂಬರ್ ಬೇಕಂತೆ. ನಾನು ಅವನ ನಂಬರನ್ನು ಕಳಿಸಿ ಆಗಿದೆ. ನಾನು ಸಹ ಒಂದು ಆ್ಯಕ್ಷನ್ ತಗೊಳ್ತಾ ಇದ್ದೀನಿ ಕಾನೂನು ಪ್ರಕಾರ. ಒಂದು ವಾರದಲ್ಲೇ ನೀನು ವೆಯ್ಟ್ ಮಾಡ್ತಾಯಿರು, ಆಯಿತಾ? ನನ್ನ ಹೆಸರಿಟ್ಕೊಂಡು ಕಂಟೆಂಟ್ ಮಾಡು. ನೀನು ಕಚ್ಚಡ ಯೂಟ್ಯೂಬರು ಚಕ್ರವರ್ತಿ, ಒಂದು ಡಬಲ್ ಗ್ರ್ಯಾಜುಯೇಟ್ ಅಂತೀಯ. ನೀನು ತಿನ್ನೋದೇನು ಅಂತ ನಂಗೆ ಗೊತ್ತು. ನೀನೇ ಹೇಳಿದ್ದೀಯ ವಿಡಿಯೋದಲ್ಲಿ. ನಿಮ್ಮ ಊರಲ್ಲಿ ಶೌಚಾಲಯ ಇಲ್ಲ, ಬಯಲಿಗೆ ಹೋಗ್ತೀರಿ. ನಾನು ಉತ್ತರ ಕರ್ನಾಟಕದಲ್ಲಿದ್ದು, ನಾನು ಹೇಳಿದಲ್ಲ ಧಾರವಾಡದಲ್ಲಿದೆ ಅಂತ, ಅಲ್ಲಿ ನಾನು ತುಂಬ ಹಂದಿಗಳನ್ನು ನೋಡಿದ್ದೀನಿ. ಹಂದಿ ಏನು ತಿನ್ನೋದು ಅಂತ. ಅದೇ ಹಂದಿ ಜಾತಿಗೆ ಹುಟ್ಟಿದವ ನೀನು, ಗೊತ್ತಾಯ್ತಾ? ಅದೇನು ತಿಂತಾವೋ ಅದನ್ನೇ ನೀನು ತಿಂತಿ, ಅದೇ ನಿನ್ನ ಬಾಯಿಂದ ನೀನು ಮಾತು ಬರುತ್ತೆ. ಅಷ್ಟು ಹೊಲಸು ಮಾತುಗಳನ್ನು ನನಗೆ ಕೇಳಿ ಅಭ್ಯಾಸ ಆಗಿದೆ. ಇನ್ನೊಬ್ಬ ತಮ್ಮ ಇದ್ದಾನಲ್ಲ, ಅಣ್ಣನ ತಮ್ಮನು, ಅಣ್ಣ ಬಂಡು. ನಿಮಗಿಬ್ಬರಿಗೆ ಏನು ಡಿಫ್ರೆನ್ಸ್ ಇಲ್ಲ, ಆಯಿತಾ? ನೀನು ನನಗೆ ಕಾಲ್ ಮಾಡಿ ಡಿ ಗ್ಯಾಂಗಿನ ನಂಬರ್ ಕೇಳಿದ್ಯಾ, ಆಯಿತಾ? ಸದ್ಯಕ್ಕೆ ನಾನು ಯಾರ ನಂಬರ್ ಕೊಡಲ್ಲ. ನನಗೆ ನಿನ್ನ ನಂಬರ್ ಸಿಕ್ಕಿದ್ದೆ ಗ್ರೇಟು. ಮುಂದಿನ ಕೆಲಸ ನಾನು ಮಾಡ್ತೀನಿ, ಆಯಿತಾ? ಮತ್ತು ಪದೇ ನನಗೆ ಕಾಲ್ ಮಾಡೋದು ನೋಡು. ನಿನ್ನಂಥ ನಾಲಾಯಕ ನನ್ನ ಜಾಬ್ ಇಲ್ಲದವಳಲ್ಲ. 7 to 4 ನಾನು ವರ್ಕ್ ಮಾಡ್ತಾ ಇರೋದು ಒಂದು ಕಂಪನಿಗೆ, ಆಯಿತಾ? ಆ ಟೈಮಲ್ಲಿ ನಾನು ಫೋನ್ ನೋಡೋದೇ ಇಲ್ಲ. ಆಲ್ಮೋಸ್ಟ್ ಮೊದಲೆಲ್ಲ ನಾನು ಫೋನ್ ರಿಸೀವ್ ಮಾಡ್ತಾನೆ ಇರಲಿಲ್ಲ. ಲಾಕರಲ್ಲಿ ಲಾಕ್ ಮಾಡಿಟ್ಟು ಬರ್ತಿದ್ದೆ. ಯಾಕಂದ್ರೆ ನಮಗೆ ಇಂಟರ್ನಲ್ ಕಮ್ಯುನಿಕೇಷನ್ಸ್ಗೆ ನಮಗೆ ಎಲ್ಲ ಮೇಲ್ ಎಲ್ಲ ಇದೆ. ಫೋನಿಂದ ಅಗತ್ಯ ಇಲ್ಲ. ನನ್ನ ಫ್ಯಾಮಿಲಿಯವರಿಗೆ ಅದು ಗೊತ್ತು. ಅರ್ಜೆಂಟ್ ಇದ್ದರೆ ಮೆಸೇಜ್ ಮಾಡ್ತಾರೆ. ನಾನು ಬ್ರೇಕಿಗೆ ಹೋಗಿ ಟೀ ಬ್ರೇಕಿಗೋ ಲಂಚ್ ಬ್ರೇಕಿಗೆ ಹೋಗಿ ಅವರಿಗೆ ಮಾತಾಡ್ತೀನಿ. ಇದು ನಮ್ಮ ಹೋರಾಟಗಾರರಿಗೆಲ್ಲ ಗೊತ್ತು ನಾನು ಮೊಬೈಲ್ ಯೂಸ್ ಮಾಡಲ್ಲ ಅಂತ, ಆಯಿತಾ? ಇತ್ತೀಚೆಗೆ ನಾನು ಇವುಗಳ ಕಾಟ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಮೊಬೈಲನ್ನು, ಮತ್ತು ನಾನು ಸ್ವಲ್ಪ ಪೊಲೀಸ್ ಕಂಪ್ಲೇಂಟು ಅದು ಇದೆಲ್ಲ ಓಡಾಡ್ತಿರೋದ್ರಿಂದ ಪೊಲೀಸರಿಗೆ ಏನಾದರೂ ಕಾಲ್ ಬಂದರೆ ರೆಸ್ಪಾಂಡ್ ಮಾಡಬೇಕಾಗುತ್ತೆ ನಾನು. ಅದಕ್ಕೋಸ್ಕರ ಮೊಬೈಲ್ ಇಟ್ಕೋತೀನಿ. ಅಟ್ಲೀಸ್ಟ್ 1 ಅವರ್ಗಾದರೂ ನಾನು ನೋಡ್ತೀನಿ, ಆಯಿತಾ? ನೀನು ನನಗೆ ನಂಬರ್ ಕೊಟ್ಟಿದ್ದೀಯಾ, ಕಾಲ್ ಮಾಡಿದ್ದೀಯಾ, ಅಷ್ಟೇ ಸಾಕಿತ್ತು. ಬಾಕಿ ನಾನು ನೋಡ್ಕೋತೀನಿ. ವೆಯ್ಟ್ ಮಾಡ್ತಿದ್ದು ಮುಂದೆ ನೋಡೋಣ. ಕಾನೂನಾತ್ಮಕವಾಗಿ ನಮಗೊಂದು ಹೋರಾಟ ಮಾಡ್ಬೋದಲ್ಲ, ಆಯಿತಾ? ಕಾನೂನಿಲ್ಲಿ ತಾನೆ, ಇಲ್ಲಿ ಮಹಿಳೆಯರಿಗೆ ವಿಶೇಷ ವ್ಯವಸ್ಥೆ ಇದೆ. ನನಗೆ ತುಂಬ ರೆಸ್ಪೆಕ್ಟ್ ಇದೆ ನನಗೆ ಪೊಲೀಸ್ ಸಿಸ್ಟಮ್ ಮೇಲೆ. ಇವಾಗ ಯಾವುದು ಬೆಂಗಳೂರು ಪೊಲೀಸ್ ಅಲ್ಲ, ನಾನು ಬೇರೆ ರೀತಿಯಿಂದ ಟ್ರೈ ಮಾಡ್ತಾಯಿದ್ದೀನಿ. ನನಗೊಂದೊಳ್ಳೆ ಕಾಂಟ್ಯಾಕ್ಟ್ ಇದೆ. ಮತ್ತು ಅಣ್ಣ ಬಾಂಡ್ ಎಂಬ ವ್ಯಕ್ತಿ ಎಲ್ಲೋ ಬಾಲ ಮುಚ್ಕೊಂಡು ಕೂತ್ಕೊಂಡಿದ್ದಾನೆ. ಅವನಿಗೆ ಒಂದು ಗತ್ತು ಕಾಣಿಸೋಣ. ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡೋಣ ಎಲ್ಲ. ಮತ್ತು ಇದರೆಡೆಗೆ ನಿಮ್ಮ ಉತ್ತರ ಕರ್ನಾಟಕದ ಹುಲಿ, ನೀನು ಅಂದ್ಕೊಳ್ಳೋ ನಿಮ್ಮ ಉತ್ತರ ಕರ್ನಾಟಕದ ಹುಲಿ ಗಿರೀಶ್ ಮೆಟ್ಟಣ್ಣನವರು, ಆಯಿತಾ? ಒಬ್ಬರನ್ನು ಚೂ ಬಿಟ್ಟಿದ್ದಾರೆ ಅನಿಸ್ತದೆ. ಯಾಕಂದರೆ ಆ ಗಂಡಸ ಅಂತ ಹೇಳಕ್ಕೆ ಬರಲ್ಲ ನನಗೆ. ಬಟ್ ನನ್ನಷ್ಟು ಧೈರ್ಯ ಇಲ್ಲ, ಅದಂತೂ ನಾನು ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ಧರ್ಮಸ್ಥಳಕ್ಕೆ ಒಬ್ಬನೇ ಬರ್ತೀನಿ ಅಂದ ವ್ಯಕ್ತಿ ಹೋಗಿಲ್ಲ. SIT ಅವರು ತನಿಖೆಗೆ ಬರುವಾಗ ಧರ್ಮಸ್ಥಳ ಆಡಳಿತ ವೃಂದದಿಂದ ವರ್ಗದಿಂದ ಸ್ವಲ್ಪ ಜನ ಅಲ್ಲಿ ಬಂದಿರುವಾಗ ನನಗೆ ಇದೆ ಯೂಟ್ಯೂಬರ್ ಮನಾಫ್ ಹೇಳಿರೋದು. ಇದೇ ಜಯಂತ್ ಅಭಿಷೇಕು, ಯೂಟ್ಯೂಬರ್ ಅಭಿಷೇಕ್ ಮತ್ತು ಇದೇ ಮಟ್ಟಣ್ಣ 3 ಮೂಲೆಗೆ ಓಡಿ ಅವಿತ್ಕೊಂಡಿದ್ದಾರಂತೆ ಧರ್ಮಸ್ಥಳ ಕಚೇರಿಯಿಂದ ಬಂದ ವ್ಯಕ್ತಿಗಳನ್ನು ನೋಡಿ. ಅವನಂತೂ ಧೈರ್ಯವಂತನಲ್ಲ. ಇದೇ ಗಿರೀಶ್ ಮಟ್ಟಣ್ಣನವರಿಗೆ ನಿಮ್ಮ ಉತ್ತರ ಕರ್ನಾಟಕದ ದೇವರು ಹುಲಿ ಅಂತ ಹೇಳಿದ್ರಲ್ಲ, ಅವರಿಗೆ ಒಂದು ಓಪನ್ ಚಾಲೆಂಜ್ ಆಗ್ತಾಯಿದ್ದೀನಿ ನಾನು. ಮಂಗಳೂರಿನ ನೆಹರು ಮೈದಾನದಲ್ಲಿ ನಾನೊಂದು ಸಮಾವೇಶನ ಏನಾದರೂ ಮಾಡ್ತೀನಿ. ಇದೇ ನಿನ್ನ ಗುರು ಗಿರೀಶ್ ಮಟ್ಟಣ್ಣನವರಲ್ಲಿರುವ ಸಾಕ್ಷಿ ತಗೊಂಡು ಅಲ್ಲಿಗೆ ಬರಬೇಕು. ದೊಡ್ಡ ಡಿಸ್ಪ್ಲೇನೂ ಹಾಕಿಸ್ತೀನಿ. ಕೋರ್ಟಲ್ಲಿ ಸೌಜನ್ಯ ಪ್ರಕರಣ ಕೋರ್ಟಲ್ಲಿ ನಡೀತಾ ಇದೆ, ಸುಪ್ರೀಂ ಕೋರ್ಟಲ್ಲಿ ಇರಲಿ, ಅದರಲ್ಲಿ ಒಂದು ಬದಿಗೆ ಸಾಕ್ತಾಯಿದೆ. ಅದು ಇನ್ನೂ ಕೆಲವು ವರ್ಷಗಳು ಹೋಗ್ಬೋದು. ಅಲ್ಲಿ ತನಕ ಜನರಿಗೆ ಒಂದು ಕ್ಷಮೆ ಇಲ್ಲ, ಆಲ್ರೆಡಿ ಮರ್ತು ಬಿಟ್ಟಿದ್ದಾರೆ. ಇದಕ್ಕೊಂದು ವಿಷಯ, ಒಂದು ಅಂತ್ಯ ಸಿಗುವಂತಿಲ್ಲ. 14 ವರ್ಷ ಹೋರಾಡಿ ಎಲ್ಲರಿಗೂ ಸಾಕಾಗಿದೆ. ವಿಷಯ ಕೇಳುವಾಗಲೇ ಇರಿಟೇಟ್ ಆಗ್ತಾಯಿದೆ. ನಾನು ಓಪನ್ ಚಾಲೆಂಜ್ ಆಗ್ತಿದ್ದೀನಿ ಇದೇ ಗಿರೀಶ್ ಮಟ್ಟಣ್ಣನವರಿಗೆ. ಮಂಗಳೂರಿನ ನೆಹರು ಮೈದಾನದಲ್ಲಿ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ನಾನು ಅಲ್ಲಿಂದ ಯಾರಾದರೂ ಸೇರಿ ಮಾಡ್ತೀನಿ. ದೊಡ್ಡ ಒಂದು ಪ್ರಾಜೆಕ್ಟರು ಎಲ್ಲ ವ್ಯವಸ್ಥೆ ಮಾಡೋಣ. ಲಕ್ಷಾಂತರ ಜನ ಯೂಟ್ಯೂಬಲ್ಲಿ ಲೈವ್ ಟೆಲಿಕಾಸ್ಟ್ ಇಡೀ ಚಾನಲೇ ಹಾಕಿಸ್ತೀನಿ. ಬಟ್ ಆ ಸಾಕ್ಷಿ ಸಮೇತ ಬಂದು ಅಲ್ಲಿ ಸಾಕ್ಷಿ ಪ್ರದರ್ಶನ ಮಾಡಬೇಕು. ನಿಮ್ಮ ಸಾಕ್ಷಿಗೆ ಸಂಪೂರ್ಣ ಪ್ರೊಟೆಕ್ಷನು. ಕಮಿಷನರಲ್ಲಿ ಮಾತಾಡಿ, ಯಾಕಂದರೆ ಸುಧೀರ್ ಕುಮಾರ್ ರೆಡ್ಡಿ ಅವರು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಕಮಿಷನರ್. ಇತ್ತೀಚೆಗೆ ಒಂದು ಕೆಲವು ಘಟನೆಗಳಲ್ಲಿ ನಾನು ಮಾತಾಡಬೇಕಾಗಿ ಬಂತು. ನಾನು ಮೀಟ್ ಕೂಡ ಆಗಿದ್ದೀನಿ. ಅವರಿಗೆ ಇನ್ನೂ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಂಪೂರ್ಣ ಪ್ರೊಟೆಕ್ಷನ್ನು ನಾನು ಕೊಡ್ತೀನಿ ಸಾಕ್ಷಿಗೆ. ದಿಸ್ ಈಸ್ ಅ ಓಪನ್ ಚಾಲೆಂಜ್ ಟು ಮಿಸ್ಟರ್ ಗಿರೀಶ್ ಮಟ್ಟಣ್ಣನವರು. ಯಾಕಂದರೆ ನೀವು ನನ್ನನ್ನು ಡೀಲ್ ಆಗಿದ್ದೀನಿ ಅಂತ ಹೇಳಿದಿರಿ. ನಿಮ್ಮ ಶಿಷ್ಯವರ್ಗದಿಂದಲೂ ಅದೇ ಥರ ನೀವು ಬಿಂಬಿಸಿದ್ದೀರಿ.
ಸೊ ನಿಮಗೆ ಓಪನ್ ಚಾಲೆಂಜ್ ಹಾಕ್ತಾಯಿದ್ದೀನಿ. ಅನಿತಾ ಕಾಸರಗೋಡು ನಿಮಗೆ ಓಪನ್ ಚಾಲೆಂಜ್ ಹಾಕ್ತಾ ಇದ್ದಾರೆ. ನೀವು ನೆಹರು ಮೈದಾನಕ್ಕೆ ನೀವು ಹೇಳಿದ ಡೇಟಿಗೆ ಫಿಕ್ಸ್ ಮಾಡೋಣ. ಟೇಕ್ ಯುವರ್ ಓನ್ ಟೈಮ್, ನೋ ಇಶ್ಯೂಸ್. ಹೋರಾಟದಲ್ಲೆಲ್ಲ ಬ್ಯುಸಿಯಾಗಿದ್ದೀರಿ, ಎನಿ ಡೇ. ಬಟ್ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಮೀ ರಿಗಾರ್ಡಿಂಗ್ ದಿಸ್ ಓಪನ್ ಚಾಲೆಂಜ್. ಮತ್ತೆ ಹೇಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಶಿಷ್ಯಂದಿರನ್ನು, ಉತ್ತರ ಕರ್ನಾಟಕದ ನಿಮ್ಮ ಶಿಷ್ಯಂದಿರನ್ನೆಲ್ಲ ಕರ್ಕೊಳ್ಳಿ. ಉತ್ತರ ಕರ್ನಾಟಕದ ಮಂದಿ ಇದ್ದಾರಲ್ಲ, ನಿಮ್ಮ ಯಾದಗಿರಿಯಿಂದ ಹಿಡಿದು ಧಾರವಾಡ, ಹುಬ್ಬಳ್ಳಿ, ಎಲ್ಲೆಲ್ಲ ಇದ್ದಾವೆ, ಬೆಳಗಾವಿ, ಅಲ್ಲಿಂದ ಇಲ್ಲಿಂದ ಎಲ್ಲ ಕರ್ಕೊಂಬನ್ನಿ. ನಾನು ಸಹ ಜನ ಒಟ್ಟು ಮಾಡ್ತೀನಿ. ನಮಗೆ ಫುಲ್ಲು ಲೈವ್ ಟೆಲಿಕಾಸ್ಟ್ ಮಾಡೋಣ. ಲಕ್ಷಾಂತರ ಕೋಟ್ಯಾಂತರ ಜನರು ವೀಕ್ಷಿಸಲಿ, ನಿಮ್ಮ ಸಾಕ್ಷಿ ಪ್ರದರ್ಶನ ಆಗಲಿ ಆಯಿತಾ. ಅಲ್ಲಿ ಒಂದು ಹಾಗಾದರೆ ಈ ಪ್ರಕರಣಕ್ಕೊಂದು ಅಂತ್ಯ ಆಗಲಿ. ಕೋರ್ಟಲ್ಲಿರೋದು ಬಿಡಿ, ನಮಗೆ ಕೋರ್ಟಲ್ಲಿ ಅವ್ರದ್ದು ಇನ್ಫ್ಲುಯೆನ್ಸ್ ಬರುತ್ತೆ, ಇವ್ರದ್ದು ಇನ್ಫ್ಲುಯೆನ್ಸ್ ಬರುತ್ತೆ, ಎಲ್ಲ ಬರುತ್ತೆ. ನಿಮ್ಮಲ್ಲಿರೋ ಸಾಕ್ಷಿ ಒಂದು ಪ್ರದರ್ಶನ ಆಗಬೇಕಲ್ಲ ಈಗ. ಸೊ ದಿಸ್ ಈಸ್ ಮೈ ಓಪನ್ ಚಾಲೆಂಜ್ ಟು ಯು. ಮತ್ತು ಚಕ್ರವರ್ತಿಯಲ್ಲಿ ಸಾಯಲಿ, ಅವನಿಗೆ ಭಾಷೆ ಇಲ್ಲದವನು ಏನು ಮಾತಾಡೋದು. ಅವ್ನು ತಿನ್ನೋದು ಏನು ಅಂತ ಹೇಳಿದಾನಲ್ಲ, ಅವನು ಹಂದಿ ತಿನ್ನೋದೇ ಅವ್ನು ತಿನ್ನೋದು. ಅವನಿಗೆ ಶೌಚಾಲಯ ಇಲ್ಲಂತೆ. ಸೊ ಮಾನ್ಯ ಸಿದ್ದರಾಮಯ್ಯನವರಿಗೆ ದಯವಿಟ್ಟು ಮನವಿ ಒಂದು, ಆ ಉತ್ತರ ಕರ್ನಾಟಕದ ಮಂದಿಗೆ ಸ್ವಲ್ಪ ಶೌಚಾಲಯ ಮಾಡಿಕೊಡಿ ಸ್ವಾಮಿ. ಬಯಲುಗಳಲ್ಲಿ ಹೋಗಿ ಏನೋ ಮಾಡ್ತಾವಂತೆ, ಏನೋ ಅದರ ಬಗ್ಗೆ ವಿವರಣೆ ಹೇಳ್ತಿದ್ದೆ. ನನಗೆ ಅದು ಕೇಳುವಾಗಲೇ ಅಸಹ್ಯ ಅನಿಸ್ತು. ಸೊ ಅವನ ಕಲ್ಚರ್ ಬಿಡಿ. ಸೊ ಚಕ್ರವರ್ತಿ ಚಾಪ್ಟರ್ ಕ್ಲೋಸು. ಅವನು ಏನೇ ಸರ್ಕಸ್ ಮಾಡಲಿ, ಐ ಆಮ್ ಲೀಸ್ಟ್ ಬೋದರ್ಡ್. ಅವನಿಗೆ ನಾನು ಜಾಬ್ ಮಾಡ್ತಾಯಿದ್ದೀನಿ, ಅವನು ಜಾಬ್ಲೆಸ್ ಪರ್ಸನ್. ಅವನು ಮೇಸ್ಟ್ರು ಅಲ್ಲ, ಡಬಲ್ ಗ್ರ್ಯಾಜುಯೇಟ್ ಅಲ್ಲ, ಕಚ್ಚಡ ಹಂದಿ ಮಗ. ನಾನು ಹೇಳ್ತಾ ಇದ್ದೀನಿ. ಅವ ಹೋಗಿ ಅಲ್ಲಿ ಯೂಟ್ಯೂಬಲ್ಲಿ ಏನೇನೋ ಓದರ್ತಾನೆ, ಅದನ್ನು ಈ ಜ್ವಾಲಾಮುಖಿಯನ್ನು ನನಗೆ ಕಳಿಸ್ತಾನೆ. ಅವನು ಅಷ್ಟು ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ಐ ಲೀಸ್ಟ್ ಬೋದರ್ಡ್. ಇನ್ನೊಂದು ವಿಚಾರ ನಿನ್ನೆನೇ ಹೇಳಬೇಕಿತ್ತು, ನಂಗೆ ಮರ್ತೋಯ್ತು. ನಾನು ಒಂದು ದಿವಸ ಕಮಿಷನರ್ ಹತ್ರ ಮಾತಾಡ್ತಿದ್ದೆ, ಕಮಿಷನರ್ ಆಫೀಸಲ್ಲಿದ್ದೆ. ಸೊ ಅವತ್ತು ನನಗೊಂದು ಕಾಲ್ ಬರುತ್ತೆ. ಟ್ರೂ ಕಾಲರಲ್ಲಿ ಚಿಕ್ಕ ಕೆಂಪಮ್ಮ ಅಂತ ಕಾಣುತ್ತೆ. ಈ ಮಹಿಳೆಯನ್ನು ಚೂ ಬಿಟ್ಟಿರೋದು ಯಾರು? ಗಿರೀಶ್ ಮೆಟ್ಟಣ್ಣನ, ಇಲ್ಲಾಂದರೆ ಪ್ರಶಾಂತ್ ಮತ್ತು ದಿನೇಶ್ ಗಾಣಿಗನ, ಇಲ್ಲಾಂದರೆ ಯಾರಾದರೂ ಮಂದಿನ? ನಾನು ಕಟ್ ಮಾಡಿದೆ. ಯಾಕಂದ್ರೆ ನಂಗೆ ಮಾತಾಡ್ತಿರ್ಲಿಲ್ಲ, ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು. ನೆಕ್ಸ್ಟ್ ಕಾಲ್ ತೊಗೊಂಡೆ. ಮಾತಾಡಿದ್ದು ಮಂಡ್ಯದ ಭಾಷೆಯಲ್ಲಿ. ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದೆ. ನಾನು ಬ್ಯುಸಿ ಇದ್ದೀನಿ, ಕಮಿಷನರ್ ಆಫೀಸಲ್ಲಿದ್ದೀನಿ. ಏನೋ ಒಂದು ಮಾತಾಡಿದ್ಲು, ಥೂ ಅಂತ ಅಂದ್ಲು. ನಾನು ಕಟ್ ಮಾಡಿ ಮೆಸೇಜ್ ಮಾಡಿದ್ದೇನೆ ಕನ್ನಡದಲ್ಲಿ, ನನ್ನ ವಿಷಯಕ್ಕೆ ಬರೋದು ಬೇಡ ಅಂತ. ಸೊ ಯಾಕಂದರೆ ನಾನು ಬೈದರೆ, ನಾನು ಡಿಕ್ಷನರಿಲಿ ಇಲ್ಲದ ಪದಗಳೆಲ್ಲ ಬೈಬೇಕಾಗುತ್ತೆ ಮಹಿಳೆಗೆ. ಸೊ ಗಂಡಸರಿಂದ ಫೋನ್ ಮಾಡೋ ತಾಕತ್ತಿಲ್ಲ ಇವುಗಳಿಗೆ, ಹೆಂಗಸರಿಂದ ಫೋನ್ ಮಾಡ್ತಿದ್ದೇವೆ. ಯಾವ ಚಿಕ್ಕ ಕೆಂಪಮ್ಮ ಯಾರು ಕ್ರಿಯೇಟ್ ಮಾಡಿದ ಸಾಕ್ಷಿ ಅಂತ ಗೊತ್ತಿಲ್ಲ. ಏನಿದ್ರೂ ಆ ಸಾಕ್ಷಿಯನ್ನು ಕರ್ಕೊಂಡು ಈ ನೆಹರು ಮೈದಾನಕ್ಕೆ ಅವರು ಬರಲಿ, ಸಾಕ್ಷಿ ಕ್ರಿಯೇಟ್ ಮಾಡಿದವರು. ಎಲ್ಲರಿಗೂ ಓಪನ್ ಚಾಲೆಂಜ್ ಇದು. ಒಡನಾಡಿ ಸಂಸ್ಥೆ, ಸ್ಟಾನ್ಲಿ, ಎಲ್ಲರಿಗೂ ಅವರು ಕೂಡ ಬರ್ಬೋದು. ಸೊ ಇದರಲ್ಲಿ ಪ್ರಮುಖ ವ್ಯಕ್ತಿ ಗಿರೀಶ್ ಮೆಟ್ಟಣ್ಣನವರಾಗಿರ್ತಾರೆ. ಇನ್ನು ನಮ್ಮ ಹೋರಾಟಗಾರ ಅಣ್ಣನನ್ನು ಬಿಡುವಂಗಿಲ್ಲ. ಬಹುದೊಡ್ಡ ಹೋರಾಟಗಾರ, 14 ವರ್ಷದಿಂದ ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಹೋರಾಟಗಾರ. ನನಗೊಂದು ಗೌರವ ಇತ್ತು. ಮೊನ್ನೆಯಲ್ಲಿ ಎಲ್ಲ ಗೌರವ ನೀರು ಪಾಲಾಗಿ ಹೋಯಿತು. ಸೊ ಅಣ್ಣನ ಲಕ್ಷಾಂತರ ಅಭಿಮಾನಿಗಳಿದ್ದಾರಲ್ಲ, ಅವರನ್ನು ಕರ್ಕೊಂಬರಲಿ. ಮಂಗಳೂರಿನ ನೆಹರು ಮೈದಾನ ಬೆಸ್ಟ್ ಅನ್ನಿಸ್ತದೆ ನಮಗೆ. ಎಲ್ಲರಿಗೂ ಬರೋಕ್ಕಾಗುತ್ತೆ. ಎಲ್ಲ ವ್ಯವಸ್ಥೆನೂ ಇದೆ, ಫ್ಲೈಟ್ ಇದೆ, ಇದಿದೆ, ರೈಲ್ವೆ ಇದೆ, ಬಸ್ ಇದೆ, ಎಲ್ಲ ವ್ಯವಸ್ಥೆನೂ ಮಾಡೋಣ. ಎಲ್ಲ ಮೂಲೆಯಿಂದ ಓಪನ್ ಚಾಲೆಂಜು. ನಿಮಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಣ. ಊಟ ಉಪಚಾರ ನಮ್ಮಿಂದ ಆಗಲ್ಲ. ಸೊ ಅದಕ್ಕೆ ಲಕ್ಷಾಂತರ ಜನವನ್ನು ಒಟ್ಟು ಮಾಡಿಸುವ ಜವಾಬ್ದಾರಿ ನನ್ನದು. ಬಟ್ ಪ್ರಮುಖ ವ್ಯಕ್ತಿ ಗಿರೀಶ್ ಮೆಟ್ಟಣ್ಣನವರು ವಿದ್ ಹಿಸ್ ಸಾಕ್ಷಿ ಬರಲೇಬೇಕು. ಉಜಿರೆ ಅಣ್ಣನೂ ಬರಬೇಕು, ಎಲ್ಲ ಬರಬೇಕು. ಇನ್ನು ನಾನು ಈ ಹೋರಾಟ ಬಿಟ್ಟ ಮೇಲೆ ಒಬ್ಬೊಬ್ಬರದ್ದು ಹಿಸ್ಟ್ರಿ ಹುಡುಕ್ತಾ ಇದ್ದೀನಿ. ಸೊ ಫಸ್ಟು ನಾನು ಎದುರು ಹಾಕ್ಕೊಂಡಿದ್ದೆ ನಿಮ್ಮ ನಾಯಕರನ್ನು. ಸೊ ಅವರ ಹಿಸ್ಟ್ರಿ ಕೇಳುವಾಗ ನಂಗೆ ಗೊತ್ತಾಯಿತು. ಮೊನ್ನೆ ಉಜಿರೆ ಬ್ರಹ್ಮಕಲಶಕ್ಕೆ ನನಗೂ ಒಂದು ಇನ್ವಿಟೇಷನ್ ಬಂದಿತ್ತು. ಸೊ ನಾನು ಕೇಳಿದೆ, ನಮ್ಮ ಅಣ್ಣನ ಊರಲ್ವಾ ಅಂತ. ನಮ್ಮ ಅಣ್ಣನಿಗೆ ಅಲ್ಲಿ ಮರ್ಯಾದೆ ಇಲ್ಲಂತೆ. ನಿಮ್ಮ ಅಣ್ಣನಿಗೆ, ಹೋರಾಟಗಾರ ಅಣ್ಣನಿಗೆ ಮತ್ತು ಮನೋಜ್ ಕುಂಜರ್ಪ ಎಂಬ ವ್ಯಕ್ತಿಯನ್ನು ಬಿಟ್ಟು ಇಡೀ ಊರಿನ ಜನರೇ ಒಟ್ಟಾಗಿದ್ದಾರೆ ಬ್ರಹ್ಮಕಲಶಕ್ಕೆ. ಅಲ್ಲೇ ಗೊತ್ತಾಗಿರ್ಬೋದು. ತನ್ನ ಊರಲ್ಲೇ ಮರ್ಯಾದೆ ಇಲ್ಲದ ಒಬ್ಬ ನಾಯಕನನ್ನು ನಾನು ನಾಯಕ ಅಂತ ಅಕ್ಸೆಪ್ಟ್ ಮಾಡಲ್ಲ. ಸೌಜನ್ಯ ಹೋರಾಟಗಾರಂದು ಅದು ಅವತ್ತೇ ಬಿಟ್ಬಿಟ್ಟಿದ್ದೀನಿ ನಾನು. ಯಾವತ್ತೂ ಆ ವ್ಯಕ್ತಿಯ ಬಾಯಿಂದ ಅಸಭ್ಯ ಶಬ್ದಗಳು ಬಂತೋ ಅದು ಬಿಟ್ಬಿಟ್ಟಿದ್ದೀನಿ. ಮತ್ತು ಮೊನ್ನೆೊಬ್ಬರು ಹೋರಾಟಗಾರರು ನನಗೆ ಫೋನ್ ಮಾಡಿ ಕೇಳಿದರು, ಅಣ್ಣ ಬಡ್ಡನ್ನು ನಿಮ್ಮನ್ನು ಕೂತ್ಕೊಳಿಸಿ ವಿಷಯ ಸರಿ ಮಾಡ್ತೀನಿ ಅಂತ. ಬೇಡ, ಅದು ಕಾನೂನಾತ್ಮಕವಾಗಿ ನಡೀತಿದೆ, ಅಲ್ಲೇ ಸಾಲ್ವ್ ಆಗಲಿ. ಇನ್ನು ನೀವು ಬಾಯಿ ಮುಚ್ಚಬೇಕಿದ್ರೆ ಏನು ಮಾಡಬೇಕು ಅಂತ. ಸೊ ಇದನ್ನೆಲ್ಲ ಇದು ಎಲ್ಲ ಪ್ರಕರಣವನ್ನು ಹುಟ್ಟು ಹಾಕಿದ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಒಬ್ಬ ಯೂಟ್ಯೂಬರ್. ಅವರ ಹೆಸರು ಹೇಳಲ್ಲ ನಾನು, ಯಾಕಂದರೆ ಪದೇ ಅವರ ಹೆಸರು ಹೇಳಿದರೆ ನಿಮಗೆ ಬೋರ್ ಆಗುತ್ತೆ. ಯಾವ ವ್ಯಕ್ತಿಯಿಂದ ಈ ಪ್ರಕರಣ ಸ್ಟಾರ್ಟ್ ಆಯಿತು, ಆ ವ್ಯಕ್ತಿ ಏನು ಮಾಡಿದ್ದಾರೆ, ಮೇಡಮ್ ನೀವು ಹೋರಾಟದಿಂದ ಹಿಂದೆ ಸರಿರಿ, ನಾನು ಹೋರಾಟದಿಂದ ಹಿಂದೆ ಸರಿತೀನಿ, ಇವರೆಲ್ಲ ನಮಗೆ ಹೆಲ್ಪ್ ಮಾಡಲ್ಲ. ಸೊ ಇವ್ರದ್ದು ಕೋರ್ಟಿಂದು ಫೀಸ್ ಎಲ್ಲ ನನ್ನಿಂದ ತಗೊಂಡ್ರು. ನನ್ನಿಂದ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಅಂತಲ್ಲ, ಇಮೋಷ್ನಲಿ ಸ್ವಲ್ಪ ಇದು ತೋರಿಸಿ ನನ್ನ ದುಡ್ಡನ್ನೆಲ್ಲ ವಸೂಲು ಮಾಡಿದರು. ರಿಟರ್ನ್ ಕೊಟ್ಟರು, ಅದು ಬೇರೆ ವಿಷಯ. ಮಾಡಿ ತಾನು ಸಭ್ಯ, ಆ ಮಹಿಳೆ ಸರಿ ಇಲ್ಲ, ಅವಳಿಗೆ ಮಾನಸಿಕ ಸಮಸ್ಯೆ ಇದೆ, ಅವರ ಕುಟುಂಬದವರು ಸರಿಪಡಿಸಬೇಕು ಅಂತ ಒಂದು ಕ್ಯಾಪ್ಷನ್ ಕೊಟ್ಟುಬಿಟ್ಟು ಆ ವ್ಯಕ್ತಿ ಸೇಫಾಗಿ ಇದೇ ಶಾಸ್ತಾನ ಬ್ರಹ್ಮಾವರದ ಏನೋ 3 ಶೆಡ್, ಅದು ಏನೋ ಒಂದು ಮನೆ ಇದೆ, ಮಕ್ಕಿ ಮನೆ, ಏನೋ ಒಂದು ಪ್ಲೇಸಲ್ಲಿ ಆರಾಮಿದ್ದಾರೆ, AC ರೂಮಲ್ಲಿ ಇದ್ದಾರಂತೆ.
ಬಟ್ ನಿನ್ನೆವರೆಗೆ ವಿಚಾರಿಸ್ತಾ ಇದ್ದೀನಿ. ನಮ್ಮದೊಬ್ಬರು ಜನ ಅಲ್ಲಿದ್ದಾರೆ, ಆ ವ್ಯಕ್ತಿಯನ್ನು ಸ್ವಲ್ಪ ನೋಡ್ಕೊಳ್ಳಿ, ನನಗೆ ಅಗತ್ಯ ಇದೆ, ಈಗ ಟೈಮ್ ಇಲ್ಲ ನನಗೆ. ಬಟ್ ಅವರ ಚಲನವಲನಗಳನ್ನು ಗಮನಿಸಿ ಅಂತ, ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಎಲ್ಲ. ಅದೇ ವ್ಯಕ್ತಿ ಹೋರಾಟದಿಂದ ಹಿಂದೆ ಸರೀರಿ ಅಂತೇಳಿ ಮೊನ್ನೆ SIT ಅವರ ಮೈಕ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಯಾಕಂದರೆ ಅನ್ನದ ದಾರಿ ಸೌಜನ್ಯ ಇವುಗಳಿಗೆಲ್ಲ ಈ ಕಚಡ ಯೂಟ್ಯೂಬರ್ಸ್ಗೆಲ್ಲ ಅನ್ನದ ದಾರಿ. ನಾನು ಹೇಳ್ತೀನಿ ಓಪನ್ ಆಗಿ, ಎಲ್ಲಿವರೆಗೆ ನೀವು ಸೌಜನ್ಯ ಎಂಬ ಮ್ಯಾಟ್ರನ್ನು ಹಿಡ್ಕೊಂಡು ದುಡ್ಡು ಮಾಡ್ತೀರೋ ಅಲ್ಲಿವರೆಗೆ ನೀವು ಉದ್ಧಾರ ಆಗಲ್ಲ. ನಿಮಗೆ ನೋಟಿಸ್ ಬರ್ತಾ ಇರುತ್ತೆ, ನೀವು ಕೋರ್ಟಲ್ಲಿ ಎದುರಿಸಬೇಕು. ನೀವು ಎಷ್ಟೇ ಸಂಪಾದನೆ ಮಾಡಿದರೂ ನೀವು ಕೋರ್ಟಲ್ಲಿ ಸುರಿತೀರ. ಸೊ ಹೆಚ್ಚು ತುಂಬ ವಿಷಯ ಮಾತಾಡೋದಕ್ಕಿದೆ. ನಾನು ಸಣ್ಣ ಒಂದು ನಿಮಗೆ ನಾನು ಆ್ಯಕ್ಟಿವ್ ಇಲ್ಲ ಅಂತ ತೋರಿಸ್ಬೇಡ ಅಂತೇಳಿ ಬರ್ತಾ ಇದ್ದೀನಿ. ಮತ್ತಷ್ಟು ವಿಷಯಗಳು ನಾನು ಎಪಿಸೋಡ್ ಆಗಿ ಹೇಳ್ತೇನೆ. ಇದು ವಿಷಯ ನಿಲ್ಲಲ್ಲ, ಬಟ್ ಇಡೀ ಹೋರಾಟಗಾರನ ನಾನು ಟಾರ್ಗೆಟ್ ಮಾಡಲ್ಲ. ಒಬ್ಬೊಬ್ಬೊಂದು ಸ್ಟೋರಿ, ಒಬ್ಬೊಬ್ಬೊಂದು ವಿಚಿತ್ರ ಕಥೆಗಳಿದೆ. ಸೊ ಎಲ್ಲ ನನಗೆ ಮಾಹಿತಿ ಕಲೆಕ್ಟ್ ಮಾಡಿ ನಾನೇ ನಿಮಗೆ ದಾಖಲೆ ಸಮೇತ ಹೇಳ್ತೀನಿ. ಸೊ ನನಗೆ ಯಾರಾದರೂ ಕಾಲ್ ಮಾಡ್ತಿದ್ದೆ ಆಫ್ಟರ್ 4 ಮಾಡಿ. ಯಾಕಂದ್ರೆ ಮೊನ್ನೆ ಕುಂದಾಪುರದಿಂದ ಒಬ್ಬರು ಮಹಿಳೆ ಕಾಲ್ ಮಾಡಿದರು, ತುಂಬ ಮಾತಾಡಿದರು. ಸೊ ಅವರಿಗೆ ನಾನೆಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಕಾಲ್ ಮಾಡಬೇಕಿದ್ರೆ ನನ್ನ ನಂಬರು ಎಲ್ಲರಲ್ಲೂ ಇದೆ, ಕಾಲ್ ಮಾಡಿ. ಆಫ್ಟರ್ 4 ಅಥವಾ 6 ಆದರೆ ತುಂಬ ಒಳ್ಳೆಯದು. ಯಾಕಂದರೆ 4 to 6 ಕೆಲವೊಮ್ಮೆ ನಾನು ಹೊರಗಡೆ ಇರ್ತೀನಿ, ಬ್ಯುಸಿಯಲ್ಲಿ ಇರ್ತೀನಿ. ಆಫ್ಟರ್ 6 ನಾನು ಕಂಪ್ಲೀಟ್ ಎಲ್ಲರ ಕಾಲು ರಿಸೀವ್ ಮಾಡ್ತೀನಿ. ಸೊ ಧನ್ಯವಾದಗಳು. ಮುಂದೆ ನೋಡೋಣ, ಮುಂದಿನ ವೀಡಿಯೋದಲ್ಲಿ ಬಹಳಷ್ಟು ಮಾಹಿತಿ ಹೇಳಲಿಕ್ಕಿದೆ, ಕಾಯ್ತೇನೆ.